ಹಾಯ್ ಎವ್ರಿವನ್. ಸೊ ಇವತ್ತು ನಾಗರ ಪಂಚಮಿ. ಸೊ ಎಲ್ಲರಿಗೂ ಹ್ಯಾಪಿ ನಾಗರ ಪಂಚಮಿ. ಇವತ್ತು ನಾಗರ ಪಂಚಮಿ ಆ್ಯಕ್ಚುಲಿ ನಮ್ಮಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಮೇಯ್ನು ಪ್ರವೀಣ್ ಅವರ ನನ್ನ ಹಸ್ಬೆಂಡ್ ಮನೆಯಲ್ಲಿ ಮಾಡ್ತೀವಿ. ಸೊ ಅಲ್ಲಿ ಮಾಡೋದ್ರಿಂದ ಇಲ್ಲಿ ನಾವೇನು ಮಾಡಲಿಲ್ಲ. ಇವತ್ತೇನು ಸ್ಪೆಷಲ್ ಅಂದರೆ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ನಾನು ಇಲ್ಲಿ ಚೂಡಿ ಪೂಜೆ ಇರೋದ್ರಿಂದ ಚೂಡಿ ಪೂಜೆನ ಮಾಡಿದ್ದೀನಿ. ಸೊ ಅದರ ಕ್ಲಿಪ್ಪಿಂಗ್ಸ್ನ ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಶಾರ್ಟ್ ವಿಡಿಯೋ, ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋಸ್ ನಾನು ನಿಮಗೆ ಇವಾಗ ಶೇರ್ ಮಾಡ್ತೀನಿ. ಇವತ್ತು ಡೇ ಹೇಗಿತ್ತು, ಸೊ ಎಲ್ಲ ಕ್ಲಿಪ್ಪಿಂಗ್ಸ್ನ ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಇವತ್ತು ನಾನು ಹೈಗ್ರೀವ ಮಾಡ್ತಾಯಿದ್ದೀನಿ. ಸೊ ಹೈಗ್ರೀವಕ್ಕೆ ಕಡಲೆಬೇಳೆ ಬೇಕಾಗುತ್ತೆ. ಇದನ್ನು ಮುಂಚಿನ ದಿನ ನಾನು ನೆನೆಸಿಟ್ಟಿದ್ದೆ. ಸೊ ಆಫ್ಟರ್ 4 ವಿಷಲ್ಗೆ ಇದನ್ನು ಮತ್ತೆ ಬೇಯಿಸಬೇಕು. ಸೊ ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಅಂದರೆ 1/2 ಕಪ್ ಆಗೋಷ್ಟು ಬೆಲ್ಲ ಹಾಕಿದ್ದೀನಿ. ಸೊ ಇದಾದ ನಂತರ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಅದಾದಮೇಲೆ ಕೊಬ್ಬರಿ ತುರಿನ ಸ್ವಲ್ಪ ಹಾಕಬೇಕು. ಚೆನ್ನಾಗಿ ಬೇಯ್ತಾ ಇರಬೇಕಾದ್ರೆ ಅದಕ್ಕೆ ನಾವು ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್, ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ಬೇಕಾದರೆ ನೀವು ಗಸಗಸೆನ ಆ್ಯಡ್ ಮಾಡ್ಕೋಬೋದು. ಲಾಸ್ಟಿಗೆ ಸ್ವಲ್ಪ ಕಾರ್ಡಮಮ್ ಪೌಡರ್ ಹಾಕಿದರೆ ಬಿಸಿ ಹೈಗ್ರೀವ ರೆಡಿಯಾಗಿದೆ. ಸೊ ಇವಾಗ ಪೂಜೆಗೆ ರೆಡಿ ಮಾಡಬೇಕಲ್ಲ, ಚೂಡಿ ಕಟ್ತಾ ಇದ್ದೀನಿ. ಸೊ 2 ಥರ ಯಾವುದಾದ್ರೂ ಎಲೆ ಇಟ್ಕೊಬೇಕು, ಮತ್ತು ಗರಿಕೆ ಹುಲ್ಲು ಸ್ವಲ್ಪ, ಮತ್ತು ಹಾಗೆ 2-3 ಥರ ಫ್ಲವರ್ಸ್, ಇದನ್ನು ಹಾಕಿಬಿಟ್ಟು ನಾವು ನಾಟ್ ಮಾಡಿಬಿಟ್ಟು ಇದನ್ನು ರೆಡಿ ಮಾಡ್ತೀವಿ. ಸೊ ಈ ಥರ 5 ಬೇಕು ಚೂಡಿ. ಈ ಚೂಡಿ ಪೂಜೆನ ನಾವು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಶ್ರಾವಣ ಮಾಸ ಮುಗಿಯೋ ತನಕ, ಅಂದರೆ ಗಣಪತಿ ಹಬ್ಬ ಆಗೋ ಮುಂಚೆ ಇದನ್ನು ನಾವು ಕಂಪ್ಲೀಟಾಗಿ ಮಾಡ್ತೀವಿ. ಈ ಪೂಜೆ ಮಾಡೋದ್ರಿಂದ ಮನೆಯಲ್ಲಿರೋ ಸಿರಿ ಸಂಪತ್ತು ಹೆಚ್ಚಾಗುತ್ತೆ, ಅಂದರೆ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗ್ತೀವಿ. ಹಾಗೆಯೇ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಯಾಗುತ್ತೆ ಅಂತ ಹೇಳ್ತಾರೆ. ಈ ಪೂಜೆನ ಬೆಳಿಗ್ಗೆ ಬೇಗ ಎದ್ಬಿಟ್ಟು ತಲೆ ಸ್ನಾನ ಮಾಡಿಬಿಟ್ಟು ನಾವು ದೇವರಿಗೆ ತುಪ್ಪದಲ್ಲಿ ದೀಪ ಹಚ್ಚಬೇಕು. ಹಾಗೆ 5 ಥರ ಚೂಡಿ ಪೂಜೆಗೆ ಅಂದರೆ ರೆಡಿ ಮಾಡ್ಕೊಂಬಿಟ್ಟು ಅದರಲ್ಲಿ ವೀಳ್ಯದೆಲೆ 2 ಇಟ್ಬಿಟ್ಟು, 1 ಬಾಳೆಹಣ್ಣು ಮತ್ತು 1 ಅಡಿಕೆ, ಹಾಗೆ ಕಡಲೆ ಕೂಡ ನೆನೆಸಿಟ್ಟಿರಬೇಕು ಮುಂಚಿನ, ಅದನ್ನು ಕೂಡ ಹಾಕಬೇಕು. ಅದರಲ್ಲಿ 1 ಚೂಡಿನ ದೇವರಿಗೆ ಅರ್ಪಿಸಿ ಮತ್ತು ಇನ್ನೊಂದು ಚೂಡಿನ ತನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟು ಅವರ ಆಶೀರ್ವಾದ ತಗೋಬೇಕು. ಹಾಗೆ ಮನೆಗೆ ಸುಮಂಗಲಿಯರನ್ನ ಕರೆದ್ಬಿಟ್ಟು ಅವರಿಗೂ ಕೂಡ ಚೂಡಿ ಕೊಟ್ಬಿಟ್ಟು ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ಲಕ್ಷ್ಮಿ ಯಾವಾಗಲೂ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತ ಒಂದು ನಂಬಿಕೆ ಇದೆ. ಸೊ ಇವಾಗ ನಾವು ಟೆಂಪಲಿಗೆ ಹೊರಡ್ತಾ ಇದ್ದೀವಿ. ಇವತ್ತು ಬೇರೆ ನಾಗರ ಪಂಚಮಿ, ಹಾಗೆಯೇ ಶ್ರಾವಣ ಶುಕ್ರವಾರ, ಸೊ 2 ಇರೋದ್ರಿಂದ ಇವತ್ತು ಸ್ಪೆಷಲ್ ಆಗಿದೆ, ಟೆಂಪಲಿಗೆ ವಿಸಿಟ್ ಮಾಡೋಣ ಅಂತ ಹೊರಟಿದ್ದೀವಿ. ನಾವು ಹೋಗ್ತಿರೋ ಈ ಟೆಂಪಲ್ ಇವತ್ತು ಯಾಕೆ ಸ್ಪೆಷಲ್ ಇದೆ ಅಂದರೆ ಇದ್ರ ಹಿಂದೆ ಒಂದು ಹಿಸ್ಟ್ರಿನೇ ಇದೆ. ಅದನ್ನು ನಾನು ನಿಮಗೆ ಟೆಂಪಲಿಗೆ ಹೋದ್ಮೇಲೆ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ.
ಟೆಂಪಲ್ಲು ದೇವಸ್ಥಾನ ಆಗೋ ಮುಂಚೆ ಇದು ಒಂದು ಮನೆಯಾಗಿತ್ತು. ಬಿಕಾಸ್ ಇದು 30-40 ಇಯರ್ಸ್ ಬ್ಯಾಕ್ ಇಲ್ಲಿ ಈ ಮನೆಯಲ್ಲಿ ಒಂದು ಹುತ್ತ ಬೆಳೆದ್ಬಿಟ್ಟಿತ್ತು. ಸೊ ಅಲ್ಲಿ ಯಾವಾಗಲೂ ಒಂದು ನಾಗದೇವರು ಇಲ್ಲೇ ಇರ್ತಿದ್ರು, ವಾಸವಾಗಿರ್ತಿದ್ರು. ಸೊ ಹಾಗಾಗಿ ಇದನ್ನು ಈ ಮನೆಯೇ ದೇವಸ್ಥಾನ ಮಾಡಿದ್ದಾರೆ. ಇವಾಗಲೂ ಕೂಡ ಆ ನಾಗದೇವರು ದಿನಾಲೂ ಬಂದು ಹೋಗುತ್ತೆ. ಹಾಗೆಯೇ ವಿಶೇಷವಾಗಿ ಈ ದಿನ ಅಂತೂ ಇಲ್ಲೇ ಇರುತ್ತೆ. ತುಂಬ ಪವರ್ಫುಲ್ಲಾಗಿರೋ ಈ ಟೆಂಪಲ್ಲು ನೀವು ಒಂದ್ಸಲ ವಿಸಿಟ್ ಮಾಡಲೇಬೇಕು. ಇಲ್ಲಿ ಬಂದರೆ ನಿಮಗೆ ತುಂಬ ರಿಲ್ಯಾಕ್ಸ್ ಅಂತ ಫೀಲ್ ಆಗುತ್ತೆ. ಏನೇ ಟೆನ್ಷನ್ ಇದ್ದರೂ ಏನೇ ಇದ್ದಿದ್ರೂ ರಿಲ್ಯಾಕ್ಸ್ ಆಗಿರುತ್ತೆ ಮೈಂಡ್. ಸೊ ಮತ್ತೆ ಮತ್ತೆ ಬರಬೇಕು ಅಂತ ಇಲ್ಲಿ ಅನಿಸುತ್ತೆ. कालिका पालिनी माँ
सत्य साई दया करो माँ, देवी साई माँ, देवी सरस्वती माँ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದಟ್ ನೀವು ನೆಕ್ಸ್ಟ್ ವೀಡಿಯೋಸ್ನ ನಿಮಗೆ ಈಸಿ ಆಗುತ್ತೆ, ನೋಟಿಫಿಕೇಷನ್ಸ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಯಾವ ವೀಡಿಯೋಸ್ ಬರ್ತಾರೆ ಅಂತ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಪ್ಲೀಸ್ ಶೇರ್ ಮಾಡಿ. ಸೊ ಥ್ಯಾಂಕ್ ಯು.